ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದ ಅಪಾರ ಪುಣ್ಯ ರಾಶಿಯನ್ನು ತಂದುಕೊಡುವಂತಹ ಚಾತುರ್ಮಾಸ್ಯ ವ್ರತದ ಕಾಲಾವಧಿ ಪ್ರಾಪ್ತವಾಗಿದೆ. ಆಷಾಢ ಶುದ್ಧ ದಶಮಿಯಿಂದ ಪ್ರಾರಂಭ ಮಾಡಿ ಕಾರ್ತಿಕ ಹುಣ್ಣಿಮೆಯವರೆಗೆ ಬರುವಂತಹ ಈ ಕಾಲವನ್ನು ಚಾತುರ್ಮಾಸ್ಯ ಕಾಲ ಅಂತ ಕರೀತಾರೆ. ಆಷಾಢೇ ದಶಮೀಂ ಶುಕ್ಲಾಂ ಆರಭ್ಯ ಸ್ಯಾತ್ತು ಕಾರ್ತಿಕೀ ಪೌರ್ಣಮಾಸಿ ತಾವದಿದಂ ಚಾತುರ್ಮಾಸ್ಯ ವ್ರತಾಧಿಕಂ ಅಂತ ಚಾತುರ್ಮಾಸ್ಯದ ಮಹತ್ವವನ್ನು ಹೇಳುವಂತಹ ವರಾಹ ಪುರಾಣದಲ್ಲಿ ಬರುವ ವಿಚಾರ. ವರಾಹ ದೇವರಿಗೂ ಭೂದೇವಿಗೂ ನಡೆದಂತಹ ಸಂವಾದವಿದು. ವರಾಹ ದೇವರು ಭೂದೇವಿಯ ಮುಂದೆ ಹೇಳ್ತಾರೆ, ಅಸ್ತಿ ಪ್ರಿಯತಮಃ ಕಾಲಃ ಚಾತುರ್ಮಾಸ್ಯಾಭಿಥೋ ಮಮ ಅಂತ. ತುಂಬ ಪ್ರಿಯವಾದಂತಹ ಕಾಲ ಇದು ಚಾತುರ್ಮಾಸ್ಯವೆಂಬುದು. ಈ ಕಾಲಾವಧಿಯಲ್ಲಿ ಮಾಡುವಂತಹ ಸ್ನಾನ, ವ್ರತ, ಜಪ, ಹೋಮ ಎಲ್ಲವೂ ಅನಂತಪಟ್ಟು ಫಲವನ್ನು ಕೊಡುವಂಥದ್ದು. ತಾರತಮ್ಯ ಹೀಗಿದೆ. ಬೇರೆ ಮಾಸಗಳಲ್ಲಿ ನೀವು ಮಾಡುವಂತಹ ಭಗವತ್ ಪ್ರೀತಿಕರವಾದಂತಹ ಪುಣ್ಯಕರ್ಮಗಳಿಂದ ಎಷ್ಟು ಫಲ ಬರುತ್ತೋ ಅದಕ್ಕಿಂತಲೂ ಕೋಟಿ ಪಟ್ಟು ಫಲ ಮಕರ ಮಾಸದಲ್ಲಿ, ಮಾಘ ಮಾಸದಲ್ಲಿ ನಮಗೆ ಸಿಗತ್ತೆ. ಅದಕ್ಕೆ ಕೋಟಿ ಪಟ್ಟು ಫಲ ವೈಶಾಖ ಮಾಸದಲ್ಲಿ ನಾವು ಮಾಡಿದಂತಹ ಶುಭ ಕರ್ಮಗಳಿಗೆ ದೊರಕತ್ತೆ. ಅದಕ್ಕಿಂತಲೂ ಅನಂತಪಟ್ಟು ಫಲ ಚಾತುರ್ಮಾಸ್ಯದಲ್ಲಿ ದೊರಕ್ತಾ ಇದೆ. ಹೀಗಿರುವಾಗ ಇಂತಹ ಚಾತುರ್ಮಾಸ್ಯವನ್ನ ನಾವು ವ್ಯರ್ಥವಾಗಿ ಕಳಿಬಾರದು. ಅತಸ್ತತ್ರ ವಿಶೇಷೇಣ ಸ್ನಾನ ದಾನಾದಿಕಂ ನರೈಹಿ ಪ್ರಕರ್ತವ್ಯಂ ಮಮ ಪ್ರೀತ್ಯೈ ಭಕ್ತ್ಯಾ ಸಂಸಾರ ಭೀರುಭಿಃ ಅಂತ ವರಾಹದೇವರು ಆಜ್ಞೆ ಮಾಡ್ತಾರೆ. ಸಂಸಾರದಿಂದ ಹೆದರಿದವರು, ಸಂಸಾರವನ್ನು ನಾವು ದಾಟಬೇಕು ಅಂತ ಅಪೇಕ್ಷೆ ಇದ್ದವರು ಈ ವ್ರತವನ್ನ, ಈ ಕಾಲಾವಧಿಯನ್ನ ವಿಶೇಷವಾಗಿ ಸಾಧನೆಗಾಗಿ ಬಳಸಿಕೊಳ್ಳಬೇಕು. ಸ್ನಾನ ದಾನಾದಿಗಳನ್ನು ಮಾಡಬೇಕು. ವಿಶೇಷವಾಗಿ ಇದರ ಹಿನ್ನೆಲೆಯಲ್ಲಿರುವಂತಹ ಒಂದು ಕಥೆಯನ್ನ ಭಗವಂತ ಹೇಳಿಕೊಟ್ಟಿದ್ದಾನೆ. ಅದನ್ನು ನಾವು ತಿಳಿದುಕೊಳ್ಳೋಣ. ಒಂದು ಸಂದರ್ಭದಲ್ಲಿ ಮೇರು ಪರ್ವತದ ಮೇಲೆ ಭಗವಂತ ದೇವತೆಗಳ ಜೊತೆಗೆ ಇದ್ದ. ಆಗ ಹಾಗೇ ದಕ್ಷಿಣಾಯನ ಕಾಲ ಪ್ರಾಪ್ತವಾಯಿತು. ಸೂರ್ಯನಿಗೆ ದಕ್ಷಿಣಾಯನ ಕಾಲ ಪ್ರಾಪ್ತವಾಯಿತು. ಆವಾಗ ದೇವತೆಗಳಂದ್ರು, ಇದು ನಮ್ಮ ರಾತ್ರಿ ಕಾಲ ಬಂದಂತೆ, ಅದಕ್ಕೆ ನಾವು ಇನ್ನ ಹೊರಡುತ್ತೇವೆ ಅಂತ ಹೇಳಿದರು. ನೋಡಿ, ನಾವು ಒಂದು ಹಗಲು ರಾತ್ರಿಗಳನ್ನು ಕಳಿತೇವೆ. ಅಂತಹ ಒಂದು ಹಗಲು ರಾತ್ರಿಗಳನ್ನು ಕಳೆದು ಅದನ್ನು 360 ದಿನಗಳನ್ನು ಕಳೆದರೆ ಒಂದು ವರ್ಷ ಅಂತ ನಾವು ಭಾವಿಸ್ತೇವೆ. ಹಾಗೆ ದೇವತೆಗಳು ಕೂಡ ಅವರ 360 ಹಗಲು ರಾತ್ರಿಗಳನ್ನು ಕಳೆದರೆ ಒಂದು ವರ್ಷವನ್ನು ಪಡಿಬೇಕು ಅಂದರೆ ಅವರ ಹಗಲು ರಾತ್ರಿಗಳ ಮಾನ ಹೇಗೆ? ದಕ್ಷಿಣಾಯನ ಅಂತಂದ್ರೆ ಅದು ದೇವತೆಗಳ
ರಾತ್ರಿ ಕಾಲ. ಉತ್ತರಾಯಣ ಅಂತಂದ್ರೆ ದೇವತೆಗಳ ಹಗಲು. ಹೀಗಾಗಿ ಒಂದು ವರ್ಷ ನಮ್ಮ ಮನುಷ್ಯಮಾನದಿಂದ ಕಳೆದರೆ ಅದು ದೇವತೆಗಳ ದೃಷ್ಟಿಯಲ್ಲಿ ಒಂದು ಹಗಲು ರಾತ್ರಿ ಕಳೆದಂತೆ. ಅದಕ್ಕೇನೆ 360 ವರ್ಷಗಳು ಮನುಷ್ಯಮಾನದಿಂದ ಕಳೆದರೆ ದೇವತೆಗಳ ಮಾನದಿಂದ ಒಂದು ವರ್ಷ ಕಳೆದಂತೆ ಆಗ್ತದೆ. ಮನುಷ್ಯಮಾನದಿಂದ 360 ವರ್ಷಗಳು ಕಳೆದರೆ ದೇವತೆಗಳ ಮಾನದಿಂದ ಒಂದು ವರ್ಷ ಕಳೆಯುತ್ತೆ. ಶ್ರೀಮದಾಚಾರ್ಯರು ಕೂಡ ಈ ವಿಷಯವನ್ನ ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದಲ್ಲಿ 56ನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಮನುಷ್ಯಮಾನಾತ್ 300 ಷಷ್ಟಿಕಂ ದಿವೌಕಸಾಂ ಏಕಮುಷಂತಿ ವತ್ಸರಂ ಅಂತ. ಮನುಷ್ಯಮಾನದಿಂದ 360 ವರ್ಷಗಳು ಅಂತಂದ್ರೆ ದೇವತೆಗಳ ಒಂದು ವರ್ಷವಾಗತ್ತೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ದಕ್ಷಿಣಾಯನ ಕಾಲ ಅಂತಂದ್ರೆ ಇದು ದೇವತೆಗಳು ಮಲಗುವ ರಾತ್ರಿ ಕಾಲ. ಉತ್ತರಾಯಣ ಕಾಲ ಅಂದ್ರೆ ದೇವತೆಗಳು ಕಾಣುವ ಹಗಲು ಕಾಲ. ಅದಕ್ಕೆ ನೋಡಿ, ಧನುರ್ಮಾಸವೆಂಬುವಂಥದ್ದು ಉತ್ತರಾಯಣ ಬರುವ ಸ್ವಲ್ಪ ಮುಂಚಿನ ಕಾಲಾವಧಿ ಅಂತಾದದ್ದರಿಂದ ಅದನ್ನ ದೇವತೆಗಳ ಉಷಃ ಕಾಲ ಅಂತ ಕರೀತಾರೆ. ಆಗ ಭಗವಂತನನ್ನ ಅವರು ಪೂಜಿಸುತ್ತಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಭಗವಂತನಿಗೆ ಪೂಜಿಸಬೇಕು ಅಂತ ಹೇಳ್ತೇವೆ. ಹೀಗಾಗಿ ಈ 6 ತಿಂಗಳುಗಳಲ್ಲಿ 4 ತಿಂಗಳುಗಳು ಅಂತಂದ್ರೆ ಭಗವಂತನಿಗೆ 3 ಯಾಮಗಳಿದ್ದ ಹಾಗೆ, ರಾತ್ರಿಯ 3 ಯಾಮಗಳಿದ್ದ ಹಾಗೆ. ಅಂತಹ 3 ಯಾಮಗಳಲ್ಲಿ ದೇವತೆಗಳೆಲ್ಲ ಮಲಗುವುದಕ್ಕೆ ಹೊರಟಾಗ ಆ ಸಂದರ್ಭದಲ್ಲಿ ಒಬ್ಬ ನಾರಿ ಆಗಮಿಸಿದಳು. ಶುಭ್ರವಾದ ಬಟ್ಟೆಯನ್ನ ಧಾರಣ ಮಾಡಿದ ಕಪ್ಪು ಬಣ್ಣದ ಹೆಣ್ಣು ಮಗಳು ಕೈಯಲ್ಲಿ ಪರಶುವನ್ನು ಹಿಡಿದುಕೊಂಡು ಬಂದಿದ್ದಾಳೆ. ಭಗವಂತನಿಗೆ ಭಕ್ತಿಯಿಂದ ನಮಸ್ಕರಿಸಿ ಹೇಳ್ತಾಳೆ, ನಾನು ರಾತ್ರಿಗೆ ಅಭಿಮಾನಿ ದೇವತೆ. ಈಗ ದೇವತೆಗಳ ರಾತ್ರಿ ಕಾಲ 6 ತಿಂಗಳು ಶುರುವಾಗಿದೆ. ಈ ದಕ್ಷಿಣಾಯನ ಕಾಲದಲ್ಲಿ ಯಾವ ವಿವಾಹವಿಲ್ಲ, ಉಪನಯನಾದಿಗಳಿಲ್ಲ, ಶುಭಕರ್ಮ ಏನೂ ಇಲ್ಲ. ಜನ ನನ್ನ ಈ ಕಾಲವನ್ನು ನಿಂದನ ಮಾಡ್ತಾರೆ. ನನ್ನ ಜೀವನವೇ ಒಂದು ತರಹ ವ್ಯರ್ಥ ಅಂತಾಗಿ ಹೋಗಿದೆ ಅಂತಾದದ್ದರಿಂದ ನನಗೆ ಅನುಗ್ರಹಿಸು ಅಂತ ಕೇಳಿಕೊಳ್ತಾಳೆ. ನಾನು ಬೇಡ, ಇದೆಲ್ಲವನ್ನು ಬಿಟ್ಟು ತಪಸ್ಸನ್ನ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡ್ತಾ ಹೇಳ್ತಾನೆ. ದೇವತೆಗಳು ಕೂಡ ಅವಳ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ, ಅವಳಿಗೇನಾದರೂ ವಿಶೇಷವಾಗಿ ಅನುಗ್ರಹ ಮಾಡು ಅಂತ. ಆಗ ಭಗವಂತ ಹೇಳಿದಂತಹ ಮಾತು, ಪ್ರಿಯಾಮೇತೆ ತ್ರಯೋ ಯಾಮಾಹ ತತ್ರಾದ್ಯೌ ದ್ವೌ ಮಹಾಪ್ರಿಯೌ ಸ್ಯಾತಾಂ ತತ್ರ ಕೃತಂ ಕರ್ಮ ಜಪದಾನೌ ವ್ರತಾಧಿಕಂ. ನೋಡಮ್ಮ, 3 ಯಾಮಗಳು ನಿನ್ನ 6 ತಿಂಗಳಲ್ಲಿ ನನ್ನದಾಗಿ ರಾತ್ರಿ ಕಾಲ ಅಂತ ಕರೆಸಿಕೊಂಡಿದೆ. ಆ ಕಾಲವು ನನಗೆ ಬಹಳ ಪ್ರಿಯವಾಗಿದ್ದು ಉಳಿದ 8 ತಿಂಗಳಲ್ಲಿ ಮಾಡಿದಂತಹ ಫಲದಕ್ಕಿಂತಲೂ ಈ 4 ತಿಂಗಳಲ್ಲಿ ಮಾಡಿದಂತಹ ಪುಣ್ಯಕರ್ಮಗಳಿಗೆ ವಿಶೇಷವಾದ ಫಲವನ್ನು ನಾನು ಕೊಡ್ತೇನೆ. 4 ತಿಂಗಳಲ್ಲಿಯೂ ಕೂಡ ಶ್ರಾವಣ ಹಾಗೂ ಭಾದ್ರಪದ ಇವೆರಡು ಬಹಳ ವಿಶೇಷವಾದಂತಹ ಮಾಸಗಳು. ಈ ಚಾತುರ್ಮಾಸ್ಯದಲ್ಲಿ ದಿನೇ ದಿನೇ ಪುಣ್ಯದ ಅಭಿವೃದ್ಧಿಯಾಗತ್ತೆ. ಕಾರ್ತಿಕ ಮಾಸವಂತೂ ಬಹಳ ವಿಶಿಷ್ಟವಾದದ್ದು. ನ ಕಾರ್ತಿಕ ಸಮಾವೃದ್ಧಿ ಪುಣ್ಯಸ್ಯ ಉಕ್ತಾ ಮನೀಷಿಭಿಃ. ಕಾರ್ತಿಕಕ್ಕೆ ಸಮಾನವಾದ ಪುಣ್ಯವನ್ನು ಗಳಿಸುವ ಕಾಲ ಬೇರೆ ಇಲ್ಲವೇ ಇಲ್ಲ ಅಂತ ಭಗವಂತ ಹೇಳಿದ. ಆವಾಗಿನಿಂದ ಈ ಚಾತುರ್ಮಾಸ್ಯವೆಂಬುದು ಬಹಳ ಪ್ರಸಿದ್ಧವಾದಂತಹ ಕಾಲವಾಗಿ
ದಾನ ವ್ರತ ಮೊದಲಾದವುಗಳಿಗೆ ವಿಶೇಷವಾದ ಫಲವನ್ನು ಕೊಡುವ ಕಾಲ ಅಂತಾಗಿ ಕರೆಸಿಕೊಂಡಿತು. ಇದು ಚಾತುರ್ಮಾಸ್ಯ ವ್ರತದ ಹಿನ್ನೆಲೆ. ಪರಮಾತ್ಮನು ಮಲಗುವಂತಹ ಕಾಲ ಅನ್ನೋದಕ್ಕೂ ಕೂಡ ಕಾರಣ ಯಾವುದು? ಇದು. ಭಗವಂತನು ಅನೇಕ ರೂಪಗಳಿಂದ ಅನೇಕ ಕಡೆಗೆ ತಾನು ಮಲಗಿದಂತೆ ನಟನೆ ಮಾಡ್ತಾನೆ. ನಿದ್ರಾ ಅಂತಂದು ಕೂಡಲೇ ಮತ್ತೆ ಭಗವಂತನ ಬಗ್ಗೆ ನಾವು ಏನೋ ಭಾವಿಸಿಕೊಳ್ಳೋದಲ್ಲ. ನಿದ್ರಾ ಅಂತಂದ್ರೆ ಚಕ್ಷುರ್ ನಿಮೀಲನಂ, ಭಗವಂತ ಒಂದು ರೂಪ ವಿಶೇಷದಲ್ಲಿ ದೇವತೆಗಳಿಂದ ಪೂಜ್ಯನಾದವನು ಕಣ್ಣು ಮುಚ್ಚಿದಂತೆ ನಟಿಸಿ 4 ತಿಂಗಳಾಗುತ್ತಿದ್ದಂತೆ ಕಣ್ಣು ತೆರೆದು ಹೇಳ್ತಾನೆ. ಇಂತಹ ವಿಶೇಷ ಕಾಲಾವಧಿಯನ್ನ ನಾವು ನಮ್ಮ ಪುಣ್ಯ ಕರ್ಮಗಳಿಗಾಗಿ ಬಳಸಿಕೊಳ್ಬೇಕು. ಆಗ ಭಗವಂತನೇ ಹೇಳಿದಂತಹ ವಿಶೇಷ ವ್ರತಗಳನ್ನು ನಾವು ಅನುಷ್ಠಾನ ಮಾಡಬೇಕು. ಬೇರೆ ಮಾಸಗಳಲ್ಲಿ ಮಾಡದೇ ಇರುವಂತಹ ಅನೇಕ ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡುವುದಲ್ಲದೇನೆ ನಾವು ಶಾಕವ್ರತ ಮೊದಲಾದಂಥವುಗಳನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು. ಒಂದು ಪಕ್ಷ ನಾವು ಈ ವ್ರತವನ್ನು ಅನುಷ್ಠಾನ ಮಾಡದಿದ್ದರೆ ಅನೇಕ ವಿಧವಾದಂತಹ ನಿಂದಾರ್ಥವಾದಗಳಿವೆ. ಅಂದರೆ ನಾವು ಮಾಡದಿದ್ದರೆ ಯಾವ ತರಹದ ಫಲ ನಮಗೆ ಬರುತ್ತೆ ಅದರ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಒಂದೊಂದು ಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಪ್ರಥಮವಾಗಿ ಚಾತುರ್ಮಾಸ್ಯದಲ್ಲಿ ನಮಗೆ ಬರುವಂಥದ್ದು ಶಾಕವ್ರತ. ಹೀಗಾಗಿ ಯೋ ಭುಂಕ್ತೆ ಪ್ರಥಮೇ ಮಾಸೆ ಶಾಕಂ ದಶವಿಧಂ ಮುನೆ ಪುಂಸಾ ತೇನ ಮಹಾವಿಷ್ಣೋ ಹೃದಿ ಶಲ್ಯಂ ಸಮರ್ಪಿತಂ. ಈ ಮೊದಲನೆಯ ತಿಂಗಳಲ್ಲಿ ನಾವು ಭಗವಂತನಿಗೆ ಶಾಕವನ್ನ ಸಮರ್ಪಣೆ ಮಾಡಿ, ತರಕಾರಿಗಳನ್ನು ಸಮರ್ಪಣೆ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡಿದರೆ ಅದು ಒಂದು ವಿಧವಾಗಿ ನಾವು ಮಾಡುವಂತಹ ತಪ್ಪು ಕೆಲಸ. ಹೇಗೆ ಅಂತಂದ್ರೆ ವಿಷ್ಣೋ ಹೃದಿ ಶಲ್ಯಂ ಸಮರ್ಪಿತಂ, ಭಗವಂತನ ಎದೆಗೆ ಮುಳ್ಳು ಚುಚ್ಚಿದಂತೆ ಅಂತ ಹೇಳ್ತಾರೆ. ಅದರಲ್ಲಿ ಶಾಕವ್ರತದಲ್ಲಿ ನಾವು ಯಾವುದನ್ನು ಸ್ವೀಕಾರ ಮಾಡಬಾರ್ದು ಅಂತ ಹೇಳುವಾಗ ದಶವಿಧ ಶಾಕ ಅಂತ ಕರೀತಾರೆ. ಮೂಲ, ಪತ್ರ, ಕರೀರಾಗ್ರ, ಫಲ, ಕಾಂಡಾಧಿರೂಢಕಾಹ, ತ್ವಕ್, ಪುಷ್ಪಂ, ಕವಚಂಚೇತಿ ಶಾಕಂ ದಶವಿಧಂ ಸ್ಮೃತಂ ಅಂತ. ಗಿಡದ ಎಲೆಗಳು, ಬುಡಗಳು, ಹಣ್ಣು, ಹಸಿಯಾದಂತಹ ಕೆಲವ ಪದಾರ್ಥಗಳು, ಹೂವಿನ ರೂಪದಲ್ಲಿರುವಂಥದ್ದು, ತೊಗಟೆಯ ರೂಪದಲ್ಲಿದ್ದಂಥದ್ದು, ಇವುಗಳನ್ನೆಲ್ಲ ಸ್ವೀಕಾರ ಮಾಡುವಂತೆ ಇಲ್ಲ. ಆದರೆ ಇವೆಲ್ಲ ದಶವಿಧ ಶಾಕವನ್ನ ಸ್ವೀಕಾರ ಮಾಡಬಾರದು ಅಂತ ಹೇಳುವಾಗ ಒಂದು ಅಪವಾದವನ್ನ ಹೇಳಿದ್ದಾರೆ. ಈಗ ನೋಡಿ, ತುಳಸಿ ಅಂತನ್ನುವುದನ್ನು ಸ್ವೀಕಾರ ಮಾಡಬಾರದು ಅಂತ ಆಗ್ತದೆ. ಹಾಗಿಲ್ಲ ಅಂತ ಹೇಳ್ತಾರೆ. ಅತಸಿ ತುಳಸಿ ಚೈವ ಧಾತ್ರಿ ಚೂತಫಲಂ ತಥಾ ಗ್ರಾಹ್ಯಾಣಿ ಏತಾನಿ ಚತ್ವಾರಿ ವಿಷ್ಣುನಾತ್ತಂ ಯತಃಪುರ. ಈ 4 ನೀವು ಶಾಕವ್ರತದಲ್ಲಿ ಸ್ವೀಕರಿಸಬಹುದು ಅಂತ ಪ್ರಮಾಣ ಹೇಳುತ್ತೆ. ಅತಸಿ ಅಂದ್ರೆ ಅಗಸೆ ಸೊಪ್ಪು, ತುಳಸಿ ಅಂದ್ರೆ ಪ್ರಸಿದ್ಧವಿದೆ, ಧಾತ್ರಿ ಅಂದ್ರೆ ನೆಲ್ಲೆ, ಚೂತಫಲ ಅಂದ್ರೆ ಮಾವಿನ ಫಲ. ಇವುಗಳನ್ನ ನಾವು ಶಾಕವ್ರತದಲ್ಲಿ, ಮೊದಲನೆಯ ವ್ರತದಲ್ಲಿ ಸ್ವೀಕಾರ ಮಾಡಬಹುದು. ನಾನ್ಯತ್ ಕಿಂಚಿತ್ ಸಮಶ್ನೀಯಾತ್ ಭುಕ್ತ್ವಾ ಚಾಂದ್ರಾಯಣಂ ಚರೇತ್. ಇದನ್ನ ಬಿಟ್ಟು ಬೇರೆ ಶಾಖಗಳನ್ನು ನಾವು ಸ್ವೀಕಾರ ಮಾಡಬಾರದು. ಇದು ನಮಗೆ ಚಾಂದ್ರಾಯಣ ವ್ರತವನ್ನ ಮಾಡಿ ಕಳೆದುಕೊಳ್ಳಬೇಕಾದಂತಹ ಪಾಪವಾಗತ್ತೆ.
ಆದ್ದರಿಂದಲೇ ಭಗವಂತನಿಗೆ ನೈವೇದ್ಯವನ್ನ ಮಾಡುವಾಗ ನಾವು ಒಂದು ಶ್ಲೋಕವನ್ನ ಹೇಳ್ತೀವಿ. ಸೌವರ್ಣೆ ಸ್ಥಾಲಿವರ್ಯೆ ಮಣಿಗಣ ಖಚಿತೆ ಗೋಘೃತಾಕ್ತಾನ್ ಸುಪಕ್ವಾನ್ ಭಕ್ಷ್ಯಾನ್ ಭೋಜ್ಯಾಂಶ್ಚ ಲೇಹ್ಯಾನ್ ಅಪಿ ಪರಮಮಹಚ್ಚೋಷ್ಯಮನ್ನಂ ನಿಧಾಯ ನಾನಾ ಶಾಕೈರುಪೇತಂ ಸುಮಧುದಧಿಘೃತಂ ಕ್ಷೀರ ಪಾನೀಯಯುಕ್ತಂ ತಾಂಬೂಲಂ ಚಾಪಿ ವಿಷ್ಣೋಃ ಪ್ರತಿದಿವಸಮಹಂ ಮಾನಸೆ ಚಿಂತಯಾಮಿ ಅಂತ ನೈವೇದ್ಯ ಕಾಲಕ್ಕೆ ನಾವೇನೇನು ಇಡ್ತಾ ಇದ್ದೇವೆ ಅನ್ನುವ ಸಂಕಲ್ಪವನ್ನ ಅನುಸಂಧಾನವನ್ನು ತಂದು ಕೊಡುವ ಶ್ಲೋಕ ಇದು. ಆದರೆ ಶಾಕವ್ರತದಲ್ಲಿ ಈ ಶ್ಲೋಕವನ್ನ ಪಠನ ಮಾಡಬೇಕಾದರೆ ನಾವು ಜಾಗರೂಕರಾಗಿ ನಾನಾ ಶಾಕೈರುಪೇತಂ ಅಂತಿದೆ ನೋಡ್ರಿ. ಶಾಕ, ನಾನಾ ಶಾಕಗಳು ಅಂದ್ರೆ 10 ಬಗೆಯ ಶಾಕಗಳು, ಅದರಿಂದ ಉಪೇತಂ ಸಹಿತವಾದ ನೈವೇದ್ಯವನ್ನ ಸಮರ್ಪಣೆ ಮಾಡ್ತೀವಿ ಅಂತ ಹೇಳ್ತಿರ್ತೀವಲ್ಲ, ಅದನ್ನ ಹಾಗೆ ಸಂಕಲ್ಪಿಸಬಾರದು. ನಾನಾ ಶಾಕೈರಪೇತಂ ಅಂತ ಹೇಳಿಕೊಳ್ಬೇಕು. ನಾನಾ ವಿಧವಾದ ಶಾಕಗಳಿಂದ ಅಪೇತ, ಉಪೇತ ಅಂದ್ರೆ ಸಹಿತವಾದದ್ದು, ಅಪೇತಂ ಅಂದ್ರೆ ರಹಿತವಾದದ್ದು ಅಂತ ಹೇಳಿಕೊಳ್ಳಬೇಕು. ಅದನ್ನ ಶ್ಲೋಕವನ್ನು ವ್ಯತ್ಯಾಸ ಮಾಡಿಕೊಳ್ಳಬೇಕು. ನಾನಾ ಶಾಕೈಹಿ ಅಪೇತಂ ಅಂತ ಇದು ಪ್ರಥಮ ಮಾಸದಲ್ಲಿ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಹೇಳಿಕೊಳ್ಳಬೇಕಾದಂಥದ್ದು. ಆಮೇಲೆ ಸುಮಧುದಧಿ ಯುತಂ ಅಂತ ನಾವು ಹೇಳ್ತಿರ್ತೇವೆ. ಮೊಸರಿನ ವ್ರತ ಬಂದಾಗ ಅದಧಿ ಮಧುಯುತಂ ಅಂತ ಹೇಳಬೇಕು. ಅದಧಿ ಮಧುಯುತಂ ಅಂದ್ರೆ ಮೊಸರಿಲ್ಲದೆ ಕೇವಲ ಜೇನುತುಪ್ಪದಿಂದ ಕೂಡಿದ್ದು ಅಂತ ಹೇಳಿಕೊಳ್ಬೇಕು. ಕ್ಷೀರ ಪಾನೀಯ ಯುಕ್ತಂ ಅಂತ ಬರ್ತದೆ ಮುಂದೆ, ಅಲ್ಲಿಯೂ ಕೂಡ ಕ್ಷೀರ ಪದವನ್ನ ತೆಗೆದುಹಾಕಿ ಹೇಳಬೇಕು. ಈ ವಿಧವಾಗಿ ನಾವು ಶ್ಲೋಕವನ್ನ ಪಠನ ಮಾಡ್ತಾ ನೈವೇದ್ಯ ಕಾಲದಲ್ಲಿ ಅನುಸಂಧಾನವನ್ನ ಮುಂದುವರಿಸಿಕೊಂಡು ಶಾಕವ್ರತದಲ್ಲಿ ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕು. ಇದು ಭಗವಂತನಿಗೆ ಪ್ರೀತಿಕರವಾದಂತಹ ಕ್ರಮವಾಗಿದೆ. ಇಂತಹ ಚಾತುರ್ಮಾಸ್ಯ ವ್ರತವನ್ನ ಭಗವಂತ ನಮ್ಮಿಂದ ನಿರ್ವಿಘ್ನವಾಗಿ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.